ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಏನಪ್ಪ ಇಷ್ಟೊಂದು ಕತ್ಲಾಗಿದೆ, ಇಷ್ಟೊತ್ತಲ್ಲಿ ಏನು ವಿಡಿಯೋ ಮಾಡ್ತಿದ್ದೀವಿ ಅಂತ ನೋಡ್ತಿದ್ದೀರಾ. ಇವತ್ತು ಹೋಲಿಕಾ ದಹನ ಅಂದರೆ ಕಾಮಣ್ಣನ ದಹನ ಅಂತಲೂ ಅದಕ್ಕೆ ಅಂತಾರೆ. ಅದನ್ನು ಇಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಅದನ್ನು ನೋಡೋಣ ಅಂತ ಬಂದಿದ್ವಿ. ಹಾಗೆ ಅದ್ರ ಬಗ್ಗೆ ಒಂದು ಲಾಗ್ ಮಾಡೋಣ ಅಂತೇಳಿ. ನಾರ್ತ್ ಇಂಡಿಯಾದವ್ರು ಏನಿದಾರಲ್ಲ ಅವರಿಗೆ ಇದು ತುಂಬ ಸ್ಪೆಷಲ್ ಫೆಸ್ಟಿವಲ್ಲು. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನನಗೂ ಸ್ವಲ್ಪ ಗೊತ್ತು, ನಂಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಎವ್ರಿ ಇಯರ್ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರಂತೆ, ಬಟ್ ಯಾವ ಇಯರು ನಾನು ನೋಡಿಲ್ಲ. ಈ ಇಯರ್ ಅದನ್ನು ನೋಡ್ಬೇಕಂತಲೇ ನಾನು ಬಂದಿದ್ದೆ. ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ, ಅದನ್ನ ವೀಡಿಯೋಸ್ ಕೂಡ ಮಾಡಿದ್ದೀವಿ. ಈ ಏನು ಕಾಮಣ್ಣ ದಹನ, ಇದು ಹೋಲಿಕಾ ದಹನ ಏನಿದೆಯಲ್ಲ, ಇದ್ರ ಹಿಂದೆ ಒಂದು ಕ್ಯೂರಿಯಸ್ ಸ್ಟೋರಿನೇ ಇದೆ. ಏನಪ್ಪ ಅದು ಸ್ಟೋರಿ ಅಂತ ಅಂದರೆ, ಈ ಹೋಳಿ ಹಬ್ಬ ಮತ್ತು ಈ ಕಾಮಣ್ಣನ ದಹನ ಮತ್ತು ಈ ಹೋಲಿಕಾ ದಹನ ಇದೆಲ್ಲ ಏನಿದೆಯಲ್ಲ, ಇದರಿಂದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಆ ಸ್ಟೋರಿ ಏನಪ್ಪ ಅಂದರೆ, ನಾನು ಈಗ ಸಿಂಪಲಾಗಿ ಮುಗಿಸ್ಬಿಡ್ತೀನಿ. ಈ ತಾರಕಾಸುರ ಅನ್ನೋ ಒಬ್ಬ ರಾಕ್ಷಸ ಏನಿದ್ದಾನಲ್ಲ, ಅವನು ತುಂಬ ತಪಸ್ಸು ಮಾಡಿ ಬ್ರಹ್ಮದೇವನನ್ನು ಒಲಿಸ್ಕೋತಾನೆ. ಬ್ರಹ್ಮದೇವನನ್ನು ಒಲಿಸ್ಕೊಂಡು ಒಂದು ವರ ಕೇಳ್ತಾನೆ. ಏನಪ್ಪ ಅಂದರೆ, ನನಗೆ ಸಾವೇ ಬರಬಾರ್ದು ಅನ್ನೋ ವರ ಕೇಳ್ತಾನೆ. ಅದು ಬ್ರಹ್ಮದೇವ ಅದನ್ನ ಆಗಲ್ಲ ಅಂತ ಹೇಳಿದಾಗ ಅವನು ಇನ್ನೊಂದು ವರ ಕೇಳ್ತಾನೆ. ಏನಪ್ಪ ಅಂದರೆ, ಈಶ್ವರನಿಗೆ 7 ದಿನಕ್ಕೆ ಹುಟ್ಟುತ್ತಲ್ಲ ಒಂದು ಮಗು, ಆ ಮಗುವಿಂದ ನನಗೆ ಸಾವು ಬರಬೇಕಂತ ಕೇಳ್ಕೊಂತಾನೆ. ಅದಕ್ಕೆ ಬ್ರಹ್ಮದೇವ ತಥಾಸ್ತು ಅಂತೇಳಿ ಅವನಿಗೆ ವರ ಕೊಡ್ತಾರೆ. ಆ ವರನ ಅವನು ಉಪಯೋಗ ಮಾಡಿಕೊಂಡು ಇಡೀ ಏನಿದಾರಲ್ಲ ದೇವಾನುದೇವತೆಗಳಿಗೆಲ್ಲ ತುಂಬ ಹಿಂಸೆ ಕೊಡ್ತಿರ್ತಾರೆ. ಈ ಹಿಂಸೆ ತಡ್ಕೊಳ್ಳಲಾರದೆ ದೇವಾನುದೇವತೆಗಳು ಏನು ಮಾಡ್ತಾರೆ, ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನಪ್ಪ ಅಂದರೆ, ಮನ್ಮಥನ್ನ ಒಪ್ಪಿಸಿ ಅವನನ್ನು ಉಪಯೋಗಿಸ್ಕೊಂಡು, ಮನ್ಮಥ ಅವ್ರ ಕಡೆಯಿಂದ ಉಪಯೋಗಿಸ್ಕೊಂಡು ಈ ಈಶ್ವರ ಮತ್ತು ಪಾರ್ವತಿನ ಸೇರೋ ಥರ ಮಾಡಬೇಕು ಅಂತ ಅನ್ಕೋತಾರೆ. ಆಮೇಲೆ ಏನಾಗುತ್ತೆ, ಈ ದೇವರು ಈಶ್ವರ ಏನಿದಾರಲ್ಲ ಅವರು ಭೋಗ ಸಮಾಧಿಲಿ ಒಂದು ಧ್ಯಾನಕ್ಕೆ ಕೂತಿರ್ತಾರೆ. ಈ ಮನ್ಮಥ ಏನಿದಾರಲ್ಲ, ರತಿ ಮನ್ಮಥರು, ಅವರು ಹೋಗ್ಬಿಟ್ಟು ಅವರಿಗೆ ಅವ್ರ ಮುಂದೆ ನೃತ್ಯ ಮಾಡೋದು, ಆಮೇಲೆ ಹೂವಿನ ಬಾಣ ಹೊಡೆಯೋದು, ಈ ಥರದ್ದೆಲ್ಲ ಮಾಡಿ ಅವರಿಗೆ ತುಂಬ ಹಿಂಸೆ ಕೊಡ್ತಾರೆ. ಯಾರಿಗೆ? ಧ್ಯಾನದಲ್ಲಿ ಕೂತಿರೋ ಈಶ್ವರನಿಗೆ. ಅದನ್ನು ತಡ್ಕೊಳಕ್ಕಾಗದೆ ಈಶ್ವರ ಅವರಿಗೆ ಧ್ಯಾನ ಭಂಗವಾಗಿದ್ದಕ್ಕೆ ಈಶ್ವರ ಏನು ಮಾಡ್ತಾರೆ, ತನ್ನ 3ನೇ ಕಣ್ಣು ಬಿಟ್ಟು ಮನ್ಮಥನನ್ನು ಭಸ್ಮ ಮಾಡ್ತಾರೆ. ಆ ಮನ್ಮಥ ಬೇರೆ ಯಾರೂ ಅಲ್ಲ, ಈ ಕಾಮಣ್ಣನೇ ಆ ಮನ್ಮಥ. ಆಮೇಲೆ ಇನ್ನೂ ಒಂದು ಏನಾಗುತ್ತೆ ಅಂದರೆ, ರತಿ ಈಶ್ವರನ ಹತ್ರ ಬೇಡ್ಕೋತಾಳೆ, ಈ ಥರ ನನಗೆ ನನ್ನ ಮನ್ಮಥನ ನನಗೆ ವಾಪಸ್ ಕೊಡು ಅಂತ ಕೇಳ್ಕೊಂಡಾಗ ಈಶ್ವರ ಏನಂತಾರೆ, ಏನು ಮನ್ಮಥ ಇದಾರಲ್ಲ ನಿನಗೆ ಮಾತ್ರ ಅದು ಕಾಣಬೇಕು, ಅವರು ನಿನಗೆ ಮಾತ್ರ, ಮನ್ಮಥ ರತಿಯಾದ ನಿನಗೆ ಮಾತ್ರ ಕಾಣಬೇಕು, ಇನ್ಯಾರಿಗೂ ಕಾಣಲ್ಲ ಅಂತೇಳಿ ಒಂದು ವರ ಕೊಡ್ತಾರೆ. ಮತ್ತು ಏನು ಈ ಮನ್ಮಥ ಈಗ ಭಸ್ಮ ಆಗಿದಲ್ಲ ಅವರೇ ಕಾಮಣ್ಣ. ಅದನ್ನ ಈ ಕಾಮಣ್ಣ ದಹನ ಅಂತೇಳಿ ಇಲ್ಲಿ ಸೆಲೆಬ್ರೇಷನ್ ಮಾಡೋದು. ಈ ಹೋಲಿಕಾ ದಹನ, ಈ ಹೋಲಿ ಅಂತ ಯಾಕೆ ಅದಕ್ಕೆ ಹೆಸರು ಬಂತು ಅಂದರೆ, ಈ ಹಿರಣ್ಯಕಶಿಪ ಒಬ್ಬ ದುಷ್ಟ ರಾಜ ಏನಿದಾರಲ್ಲ ಅವ್ರ ಮಗ ಪ್ರಹ್ಲಾದ. ಈ ಪ್ರಹ್ಲಾದ ಬಂದು ವಿಷ್ಣುವಿನ ತುಂಬ ಭಕ್ತರಾಗಿರ್ತಾರೆ. ವಿಷ್ಣು ಪಠನೆ ಮಾಡೋದು ಈ ಹಿರಣ್ಯಕಶಿಪುಗೆ ತಡ್ಕೊಳಕ್ಕಾಗಲ್ಲ. ಹಂಗಾಗಿ ತನ್ನ ಮಗನನ್ನೇ ಸಾಯಿಸ್ಬೇಕು ಅಂತೇಳಿ ಒಂದು ನಿರ್ಧಾರಕ್ಕೆ ಬಂದು, ಈ ಹಿರಣ್ಯಕಶಿಪುನ ತಂಗಿ ಏನಿದಾರಲ್ಲ ಹೋಲಿಕಾ ಅಂತ, ಅವಳನ್ನ ಉಪಯೋಗಿಸ್ಕೊಂಡು ಈ ಬೆಂಕಿಯಲ್ಲಿ, ಆ ಹೋಲಿಕಾಗೆ ಏನಂದರೆ ಬೆಂಕಿಯಲ್ಲಿ ಕೂರೋ ಅಂತ ಅವರಲ್ಲಿ ಏನಂದರೆ ಒಂದು ವರ ಇರುತ್ತೆ ಅವರಲ್ಲಿ. ಅದೇ ರೀತಿ ಅವಳನ್ನ ಬೆಂಕಿಲಿ ಕೂರಿಸಿ ತನ್ನ ಮಗುನೂ ಕೂಡ ಅಲ್ಲಿ ಕೂರಿಸಿರ್ತಾರೆ. ಈ ಪ್ರಹ್ಲಾದ ಏನಿದಾನಲ್ಲ ಇವನು ಬೇಡ್ಕೋತಾ ಇರ್ತಾನೆ, ಅಲ್ಲೂ ಕೂಡ ವಿಷ್ಣುವಿನ ಹೆಸರನ್ನೇ ಪಠನೆ ಮಾಡ್ತಿರ್ತಾನೆ. ಅದರಿಂದ ಏನಾಗುತ್ತೆ ಅಂದರೆ, ಈ ಪ್ರಹ್ಲಾದ ಏನಿದಾನಲ್ಲ ಅವನು ಸುಟ್ಟೋಗಲ್ಲ, ಹೋಲಿಕಾ ಸುಟ್ಟೋಗ್ತಾಳೆ, ಇವನು ಹೊರಗಡೆ ಬರ್ತಾನೆ. ಹೋಲಿಕಾ ಏನೋ ಆ ಭಸ್ಮ ಆಗ್ತಾಳಲ್ಲ, ಇದನ್ನು ಕೂಡ ಅದಕ್ಕೆ ಹೋಲಿಕಾ ದಹನ ಅಂತ ಕರೀತಾರೆ. ಇದ್ರ ಹಿಂದೆ ಇಷ್ಟು ಸ್ಟೋರಿ ಇದೆ. ನನಗೆ ತಿಳಿದಷ್ಟು, ನನಗೆ ಹೇಳಕ್ಕೆ ಬಂದಷ್ಟು ನಾನು ಹೇಳಿದ್ದೀನಿ. ತುಂಬ ಧನ್ಯವಾದಗಳು ಇಷ್ಟೊತ್ತು ನನ್ನ ವಿಡಿಯೋನ ನೀವು ನೋಡಿದ್ದಕ್ಕೆ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.